ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಮಗೆ ಒಂದು ಮಿಕ್ಸ್ಡ್ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹೆಸರುಬೇಳೆ ತಗೊಳ್ಳಿ, ಮತ್ತು ಸಾವಿಗೆ, ಮತ್ತು ಗಸಗಸೆ, ಕಾಯಿ, ಮತ್ತು ಬೆಲ್ಲ, ಮತ್ತು ಗೋಡಂಬಿ ದ್ರಾಕ್ಷಿ, ಮತ್ತು ಏಲಕ್ಕಿ. ಸೊ ಇಷ್ಟು ಸಾಮಗ್ರಿಗಳಲ್ಲಿ ನೀವು ಪಾಯಸನ ಮಾಡ್ಬೋದು. ಸೊ ಮೊದಲನೇದಾಗಿ ಹೆಸರುಬೇಳೆನ ನೀರಾಕಿ ಬೇಯಿಸ್ಕೊಳ್ಳೋಣ. ಮತ್ತು ಸಾವಿಗೆ ಗಸಗಸೆ ಹುರಿಯೋಣ. ಬಿಸಿ ಮಾಡಿ ಗಸಗಸೆನ ಕಾಯಿ ಜೊತೆ ಸ್ವಲ್ಪ ರುಬ್ಕೊಳ್ಳೋಣ. ನೆಕ್ಸ್ಟು ನೀವು ಬೇಯಿಸಿರೋ ಬೇಳೆಗೆ, ಹೆಸರು ಬೇಳೆಗೆ ನೀವು ಗಸಗಸೆ ಮತ್ತು ಕಾಯಿನ ರುಬ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಾಗೆ ಬೆಲ್ಲದ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೇನೆ ಸಾವಿಗೆನ ಹಾಕ್ಕೊಳ್ಳಿ. ಸಾವಿಗೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಬೆಂದಾದಮೇಲೆ ನಾವು ಗೋಡಂಬಿ ದ್ರಾಕ್ಷಿ ಹುರಿದಿರೋದು ಮತ್ತು ಏಲಕ್ಕಿನ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಸೊ ಇದಾಗಿತ್ತು ನನ್ನ ಮಿಕ್ಸ್ ಪಾಯಸದ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.